ಪೇರೆಂಟ್ಸ್ ಯಾವತ್ತು ತಮ್ಮ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ಬೇಕು, ಅಹಂಕಾರ ಅಲ್ಲ. ಯಾಕೆಂದ್ರೆ ನೀವು ನೋಡ್ತಿರುವಂತ ಹುಡುಗ ಹೆಸರು ಮಿಹಿರ್ ಅಂತ, ಕೇರಳ ಮೂಲದವನು. ಇವತ್ತು ಈ ಹುಡುಗ ನಮ್ಮ ಕಣ್ಣ ಮುಂದೆ ಇಲ್ಲ. ಕಾರಣ ಸ್ಕೂಲಲ್ಲಿ ನಡೆದ ರ್ಯಾಗಿಂಗ್ ಇಂದ. ಈತ ಒಂದು ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇರ್ತಾನೆ. ಇವನ ಸೀನಿಯರ್ಸ್ ಯಾವ ಮಟ್ಟಿಗೆ ರ್ಯಾಗಿಂಗ್ ಮಾಡ್ತಾ ಇದ್ರು ಇವನಿಗೆ ಅಂದ್ರೆ, ಬಾತ್ರೂಮ್ ಕಮೋಡ್ಗೆ ಈತನನ್ನ ಹಾಕ್ಬಿಟ್ಟು ಕತ್ತನ್ನ ಅಲ್ಲಿ ಫ್ಲಶ್ ಮಾಡ್ತಾ ಇದ್ರಂತೆ. ಇಂಟೆನ್ಷನಲಿ ಹುಡುಗ ಅದನ್ನ ನೆಕ್ಬೇಕು ಆ ಕಮೋಡ್ ನ ಅನ್ನೋ ತರಹ ಎಷ್ಟು ಕೀಳು ಮಟ್ಟಿಗೆ ರ್ಯಾಗಿಂಗ್ ಮಾಡ್ತಾ ಇದ್ರು ಅಂತ. ಅಂಡ್ ಈ ವಿಷಯನ ನೀನು ಮನೆಯಲ್ಲೂ ಕೂಡ ಹೇಳ್ಬಾರ್ದು ಅಂತ ಹಿಂಸೆ ಕೊಡ್ತಾ ಇದ್ರಂತೆ, ಎದುರಿಸ್ತಾ ಇದ್ರಂತೆ. ನೋಡಿ ರ್ಯಾಗಿಂಗ್ ಎಷ್ಟು ಮಟ್ಟಿಗೆ ನಡೆದಿದೆ ಸ್ಕೂಲಲ್ಲಿ ಅಂತ. ಈತ ತನ್ನ ಮನೆಯ ಅಪಾರ್ಟ್ಮೆಂಟಿನ ಮಹಡಿಯಿಂದ ಕೆಳಗೆ ಜಂಪ್ ಮಾಡಿ ಸತ್ತೋಗಿದ್ದಾನೆ. ದಯವಿಟ್ಟು ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಸಹನೆ, ತಾಳ್ಮೆ ಎಲ್ಲದನ್ನು ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆ ಅಹಂಕಾರ ಹೇಳ್ಕೊಡ್ಬೇಡಿ. ನಿಮ್ಮ ಮಕ್ಕಳು ಮಾಡಿದ ಅಹಂಕಾರದಿಂದ ಇನ್ನೊಬ್ಬರ ಮಕ್ಕಳ ಜೀವ ಬಲಿಯಾಗಬಾರ್ದು.